ನಮಸ್ಕಾರ. ಪ್ರೈಸ್ ದ ಲಾರ್ಡ್. ಇವತ್ತಿನ ದಿನದಲ್ಲಿ ನಿಮ್ಮನ್ನು ಕಾಣುವುದು ತುಂಬ ಸಂತೋಷ. ನಾವೊಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಲೂಕನ ಬರೆದ ಒಂದು ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನದಲ್ಲಿ ನಾವು ವಾಕ್ಯವನ್ನು ಓದಿಕೊಳ್ಳೋಣ. ದೇವರ ಒಂದು ಸ್ವಭಾವಗಳಲ್ಲಿ ಒಂದನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರಲ್ಲಿ ಮುಖ್ಯವಾಗಿ ಒಳ್ಳೆಯ ಒಂದು ಸ್ವಭಾವಗಳಿತ್ತು. ಆ ಒಂದು ಸ್ವಭಾವಗಳಲ್ಲಿ ಒಂದು ಯಾವುದೆಂದರೆ ಕ್ಷಮಿಸುವುದು. ಆತನು ಯಾವಾಗೆಲ್ಲ ಮಕ್ಕಳನ್ನು ಕ್ಷಮಿಸಿದನು ಮತ್ತು ನಮಗೆ ಯಾವ ರೀತಿ ದೇವರು ಸತ್ಯವೇದದಲ್ಲಿ ಬೋಧನೆ ಮಾಡಿದ್ದಾರೆ ಕ್ಷಮಿಸೋದ್ರ ಬಗ್ಗೆ ನಾವು ಅದರ ಬಗ್ಗೆ ಧ್ಯಾನ ಮಾಡಿಕೊಳ್ಳೋಣ. ತಂದೆಯ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು. ಈ ವಾಕ್ಯ ದೇವರನ್ನು ಶಿಲುಬೆಗೆ ಹಾಕಿದಾಗ ದೇವರು ನುಡಿದಿರುವ ಈ ಮಾತುಗಳಾಗಿದ್ದಾವೆ. ದೇವರನ್ನು ಹಿಂಸೆ ಮಾಡಿದ್ರು, ಅವಮಾನ ಮಾಡಿದ್ರು, ಉಗುಳಿದ್ರು, ಎಷ್ಟೆಲ್ಲ ಆತನನ್ನು ಹಿಂಸೆ ಮಾಡಿ ಆತನ ಶಿಲುಬೆಗೆ ಹಾಕಿ ಆತನ ಪ್ರಾಣ ತೆಗೆಯುವಷ್ಟು ಆತನನ್ನು ಹೊಡೆದಾಗ ಆಗಲೂ ಆತನು ಯೇಸು ಸ್ವಾಮಿ ಆ ಜನಗಳ ಮೇಲೆ ಕೋಪಗೊಳ್ಳಲಿಲ್ಲ. ಆತನು ಏನು ಹೇಳ್ತಾನೆ ಅಂದರೆ, ಅವ್ರು ಏನು ಮಾಡುತ್ತಾರೆ ಎಂಬುದು ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ಕ್ಷಮಿಸು ದೇವರೇ ಎಂದು ದೇವರು ಅವ್ರಿಗೋಸ್ಕರ ಬೇಡವನಾಗಿದ್ದಾನೆ. ನಾವು ಕೂಡ ಆ ಒಂದು ಯೇಸು ಸ್ವಾಮಿಯಲ್ಲಿದ್ದಂಥ ಸ್ವಭಾವಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಯೇಸು ಸ್ವಾಮಿ ದೇವರು ಕ್ಷಮಿಸೋನು ಮಾತ್ರ ಅಲ್ಲದೆ ದೇವರು ಅದನ್ನು ಮರೆತು ಹೋಗೋನಾಗಿದ್ದಾನೆ. ಆದರೆ ಮನುಷ್ಯರಾದ ನಾವು ನಮಗೆ ಯಾರಾದರೂ ಏನಾದರೂ ತಪ್ಪುಗಳನ್ನು ಮಾಡಿದರೆ, ನಮಗೇನಾದರೂ ವಿರೋಧವಾಗಿ ನಡ್ಕೊಂಡ್ರೆ, ನಮ್ಮನ್ನು ಹೊಡೆದ್ರೆ, ಬೈದರೆ, ಅವಮಾನ ಮಾಡಿದ್ರೆ ನಮಗೆ ಅವ್ರ ಮೇಲೆ ತುಂಬ ಕೋಪ ಇರ್ತದೆ. ನಾವು ಕ್ಷಮಿಸುವುದೇ ಇಲ್ಲ. ಆದರೆ ಅದು ನಾವು ಕೆಲವು ಸಮಯಗಳಲ್ಲಿ ನಾವು ಕ್ಷಮಿಸ್ತೀವಿ ಅಂತ ಹೇಳ್ತೇವೆ, ಆದರೆ ಮನಸ್ಸಿನಲ್ಲೇ ಅದನ್ನು ಮರೆಯೋಕ್ಕಾಗೋದಿಲ್ಲ. ನಮಗೆ ಒಂದು ಕಹಿ ಒಂದು ಭಾವನೆ ಅವ್ರ ಮೇಲೆ ಯಾವಾಗಲೂ ಇರುವಂಥದ್ದಾಗಿದೆ. ನೋಡ್ರಿ, ನಮಗೆ ಸತ್ಯವೇದ ಹೇಳ್ತದೆ, ನಮಗೆ ಯಾರ ಮೇಲಾದರೂ ವಿರೋಧವಿದ್ದರೆ ನಾವು ಆಲಯದಲ್ಲಿ ನಾವು ಕಾಣಿಕೆಯನ್ನು ತೆಗೆದುಕೊಳ್ಳೋಕೆ ಮುಂಚೆ ಅವರೊಟ್ಟಿಗೆ ಹೋಗಿ ನಾವು ಒಂದಾಗಬೇಕಂತೆ. ಒಂದಾಗಿ ಆಮೇಲೆ ಬಂದು ನಾವು ಕಾಣಿಕೆಯನ್ನು ಹಾಕಬೇಕು. ಆ ಕಾಣಿಕೆಯನ್ನು ನಾವು ಹಾಗೆ ಹಾಕಿದರೆ ದೇವರಿಗೆ ಇಷ್ಟ ಇಲ್ಲ. ನಮಗೆ ವಿರೋಧವಾಗಿರೋರ ಜೊತೆ ನಾವು ಒಂದಾಗಬೇಕು. ಮತ್ತು ಅದೇ ರೀತಿಯಲ್ಲಿ ಕೂಡ ನಾವು ಕರ್ತನ ಭೋಜನ ತಗೊಳ್ಳೋವಾಗಲೂ ಅಷ್ಟೇ, ನಮ್ಮ ಮೇಲೆ ಅಂದರೆ ನಮಗೆ ಬೇರೆಯವ್ರ ಮೇಲೆ ವಿರೋಧ ಇದ್ದರೆ, ನಾವು ಮಾತಾಡದೇ ಇದ್ದರೆ, ಅವ್ರ ಮೇಲೆ ಯಾವುದೇ ಕಹಿ ಭಾವನೆ ನಮಗೆ ಇದ್ದರೆ ನಾವು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು ಮತ್ತು ಅವ್ರ ಹತ್ರ ನಾವು ಒಂದಾಗಬೇಕು. ಸಹೋದರನಾಗಲಿ ಸಹೋದರಿಯಾಗಲಿ ಬೇರೆಯವರೇ ಆಗಲಿ, ಆದರೆ ನಾವು ಕಾಣಿಕೆ ಹಾಕುವಾಗ ಎಚ್ಚರಿಕೆ ಆಗಿರಬೇಕು. ಮತ್ತು ಕರ್ತನ ಭೋಜನ ತೆಗೆದುಕೊಳ್ಳುವಾಗ ಕೂಡ ಅದೇ ದೇವರ ವಾಕ್ಯ ಹೇಳುವುದು. ಹಾಗಾಗಿ ದೇವರು ಕ್ಷಮಿಸುವ ದೇವರಾಗಿದ್ದಾನೆ. ನಾವು ನೋಡ್ತೇವೆ ಕೀರ್ತನೆ 103:12 ದೇವರು ಹೇಗೆಲ್ಲ ನಮ್ಮನ್ನು ಕ್ಷಮಿಸುತ್ತಾನೆ. ಆ ಒಂದು ನಾವು ಮಾಡಿದ ತಪ್ಪುಗಳನ್ನು ದೇವರು ಜ್ಞಾಪಕದಲ್ಲಿ ಇಟ್ಕೊಳ್ಳದೆ ಹೇಗೆಲ್ಲ ಮರೀತಾನೆ ಎಂಬುದಕ್ಕಾಗಿ ಈ ಒಂದು ಕೀರ್ತನೆ 103:12 ನಾವು ಓದ್ಕೊಳ್ಳೋಣ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಆತನು ನಮ್ಮ ಪಾಪಗಳನ್ನು ನಮ್ಮಿಂದ ದೂರ ಮಾಡಿದ್ದಾನೆ. ನೋಡ್ರಿ, ನಮ್ಮ ಪಾಪಗಳನ್ನು ಪೂರ್ವ ಪಶ್ಚಿಮಕ್ಕೂ ಅದೆಷ್ಟು ದೂರ ಇರ್ತದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅಷ್ಟೊಂದು ದೂರ ನಮ್ಮ ಪಾಪಗಳನ್ನು ನಮ್ಮಿಂದ ದೂರ ಮಾಡ್ತಾರಂತೆ. ಅಂಥ ಒಳ್ಳೆ ದೇವರಾಗಿದ್ದಾರೆ, ಕ್ಷಮಿಸುವ ದೇವರು. ಆತನನ್ನು ನಂಬಿಕೊಳ್ಳೋದು, ಆತನನ್ನು ಹಿಂಬಾಲಿಸುವುದು ಎಷ್ಟು ಒಳ್ಳೆಯದಲ್ವ, ಎಷ್ಟು ಭಾಗ್ಯಕರವಾದದ್ದಲ್ವ. ಯಾರು ನಮ್ಮನ್ನು ಕ್ಷಮಿಸ್ತಾರೆ? ನಮ್ಮ ಒಡ ಹುಟ್ಟಿದವರೇ ನಮ್ಮನ್ನು ಕ್ಷಮಿಸಲ್ಲ, ನಮ್ಮ ತಂದೆ ತಾಯಿಗಳೇ ಕ್ಷಮಿಸ್ತಾರೆ. ಆದರೂ ಅದು ತುಂಬ ಅತಿಯಾದಾಗ, ಎಷ್ಟೇ ಒಂದು ಅತಿ ಆದಾಗ ಕೂಡ ಅವರು ನಮ್ಮನ್ನು ಕ್ಷಮಿಸೋದಿಲ್ಲ. ಕೋಪ ನಮ್ಮ ಮೇಲೆ ಇರ್ತದೆ. ಆದರೆ ಎಲ್ಲರದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಸೃಷ್ಟಿ ಮಾಡಿ ಮನುಷ್ಯರ ಮೇಲೆ ತನ್ನ ಸ್ವರೂಪದಲ್ಲೇ ಸೃಷ್ಟಿ ಮಾಡಿ ಮನುಷ್ಯರನ್ನು ದೇವರು ಈ ಲೋಕದಲ್ಲಿ ಉಂಟು ಮಾಡಿರುವಾಗ ದೇವರು ಎಷ್ಟೋ ಪ್ರೀತಿನ ಇಟ್ಟಿದ್ದಾನೆ ನಮ್ಮ ಮೇಲೆ. ಸೊ ಅದನ್ನು ನಾವು ಮರಿಬಾರ್ದು. ನಮ್ಮನ್ನು ಯಾರು ಕ್ಷಮಿಸಿದ್ರು, ನಮ್ಮನ್ನು ಪ್ರೀತಿ ಮಾಡಿದ್ರು, ದೇವರು ನಮ್ಮನ್ನು ಪ್ರೀತಿಸ್ತಾನೆ, ನಮ್ಮನ್ನು ಕ್ಷಮಿಸ್ತಾನೆ. ಆತನು ಕ್ಷಮಿಸುವುದು ಮಾತ್ರ ಅಲ್ಲ, ಆತನು ನಮ್ಮ ದ್ರೋಹಗಳನ್ನೆಲ್ಲ ಪೂರ್ವ ಪಶ್ಚಿಮ ಎಷ್ಟು ದೂರ ಇರ್ತದೋ ಅಷ್ಟು ಕಿಲೋಮೀಟರ್, ಅಷ್ಟು ಡಿಸ್ಟೆನ್ಸ್ ನಮ್ಮ ಪಾಪವನ್ನು ನಮ್ಮಿಂದ ತೆಗೆದು ಹಾಕ್ತಾನೆ. ಸೊ ದೇವರಿಗೆ ಸ್ತೋತ್ರ. ಮತ್ತು ನಾವು ನೋಡ್ತೇವೆ ದೇವರು ನಮ್ಮನ್ನು ಮನಮರುಗಿ ನಮ್ಮನ್ನು ಕ್ಷಮಿಸಿದಂತೆ ನಾವು ಇತರರ ಅಪರಾಧಗಳನ್ನು ಕೂಡ ನಾವು ಕ್ಷಮಿಸಬೇಕು. ಹೇಗೆ ನಾವು ಕ್ಷಮಿಸಬೇಕಂದ್ರೆ,
ನಾವು ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 38ನೇ ವಚನದಿಂದ ನಾವು 45 ವಚನದವರೆಗೆ ನೀವು ಮನೆಯಲ್ಲಿ ಓದ್ಕೊಳ್ಳಿ. ಇದ್ರ ಬಗ್ಗೆ ಏನಿದೆ ಅಂದರೆ, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಅಂತ ಹೇಳಿದೆ ಎಂದು ಕೇಳಿದ್ದರಷ್ಟೇ. ಆದರೆ ನಿಮಗೆ ಹೇಳುವುದೇನೆಂದರೆ, ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ತೋರಿಸು. ಹಾಗೆ ಮಾಡಲಿಕ್ಕೆ ಸಾಧ್ಯನಾ? ಕಣ್ಣಿಗೆ ಪ್ರತಿಯಾಗಿ ಕಣ್ಣಿಗೆ, ನನಗೆ ಕಣ್ಣಿಗೆ ಹೊಡೆದ್ರು ಅಂತ ನಾವು ಕಣ್ಣು ತೆಗಿಯೋಕ್ಕಾಗುತ್ತಾ? ಹಲ್ಲಿಗೆ ಹೊಡೆದ್ರು ಅಂತ ಹಲ್ಲನ್ನು ನಾವು ಹೊಡಿಬಾರ್ದು, ಹಲ್ಲನ್ನು ತೆಗಿಬಾರ್ದು. ಆದರೆ ಹಳೆ ಒಡಂಬಡಿಕೆಯಲ್ಲಿ ಹಾಗೆ ಮಾಡ್ತಾಯಿದ್ರು, ಯುದ್ಧಗಳು ನಡೀತಾ ಇದ್ದವು. ಅವ್ರಿಗೆ ಏನಾದರೂ ತೊಂದರೆ ಮಾಡಿದ್ರೆ ಅವರು ಪ್ರತಿಯಾಗಿ ಅದನ್ನು ತೀರಿಸ್ಕೊಳ್ತಾಯಿದ್ರು. ಆದರೆ ನಾವು ಯೇಸು ಸ್ವಾಮಿ ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ, ಹಾಗೆ ಹೇಳಿದೆ, ಆದರೆ ಹಾಗೆ ಮಾಡಬಾರ್ದು. ಆದರೆ ನಿಮ್ಗೆ ಹೇಳುವುದೇನೆಂದರೆ, ಕೆಡುಕನನ್ನು ನಾವು ಎದುರಿಸಬಾರ್ದು. ಮತ್ತು ಕೆಡುಕನ ಒಂದು ವಿಷಯಕ್ಕೆ ನಾವು ಹೋಗಬಾರ್ದು. ಕೆಡುಕನ ವಿಷಯಕ್ಕೆ ಹೋದರೆ ನಮಗೇ ತೊಂದರೆ ಆಗ್ತದೆ. ಮತ್ತು ಒಬ್ಬರು ನಮಗೆ ಒಂದು ಕೆನ್ನೆಯಲ್ಲಿ ಹೊಡೆದ್ರೆ ನಾವು ಇನ್ನೊಂದು ಕೆನ್ನೆ ತೋರಿಸ್ಬೇಕಂತೆ, ಮತ್ತೊಂದು ಕೆನ್ನೆಯನ್ನು ನಾವು ತೋರಿಸ್ಬೇಕಂತೆ. ಮತ್ತು ಇನ್ನೊಂದು ವಾಕ್ಯ ಹೇಳ್ತದೆ, ಒಬ್ಬನು ನಮ್ಮ ಒಳೆಯಂಗಿಯನ್ನು ತಗೊಳ್ಳಬೇಕೆಂದಿರುವವನಿಗೆ ನಾವು ಮೇಲಂಗಿಯನ್ನು ಕೊಡಬೇಕಂತೆ. ಇದು ನಮಗೆ ಮನುಷ್ಯರಿಗೆ ನಿಜವಾಗಲೂ ಕಷ್ಟ. ಆದರೆ ದೇವರ ವಾಕ್ಯಕ್ಕೆ ನಾವು ಒಳಪಡಬೇಕು ಮತ್ತು ಅದರಂತೆ ನಾವು ನಡ್ಕೊಳ್ಬೇಕು. ನಮಗೆ ಒಂದು ಅಂಗಿನ ತೆಗೆದುಕೊಂಡ್ರೆ ನಾವು ಒಳ ಅಂಗಿನ ತೆಗೆದುಕೊಂಡ್ರೆ ನಾವು ಮೇಲಂಗಿನ ಕೊಡಬೇಕಂತೆ. ನೋಡ್ರಿ, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಗೆ ಅಷ್ಟು ನಾವು ಸಹಿಸ್ಕೊಳ್ಬೇಕಾಗ್ತದೆ. ಮತ್ತು ದೇವರೇ ನಮ್ಮನ್ನು ಕ್ಷಮಿಸಿರುವಾಗ ನಾವು ಕೂಡ ಈ ಥರನ ಕ್ಷಮಿಸಬೇಕು. ನಾವು ಅದೆಲ್ಲ ಸಹಿಸ್ಕೊಂಡು ಅವ್ರನ್ನ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ದೇವರು ಕೂಡ ನಮ್ಮನ್ನು ಕ್ಷಮಿಸುವುದಿಲ್ಲ. ಮತ್ತು ನಾವು ಸತ್ಯವೇದದಲ್ಲಿ ಅನೇಕರನ್ನ ನಾವು ನೋಡುತ್ತೇವೆ, ಎಷ್ಟು ಒಂದು ಪರಿಶುದ್ಧರಾಗಿ ಯೇಸು ಸ್ವಾಮಿಗೆ ಒಳ್ಳೆಯ ಒಂದು ಮಕ್ಕಳಾಗಿ ನಂಬಿಗಸ್ತರಾಗಿ ಜೀವಿಸಿದವರು ಹೇಗೆಲ್ಲ ದೇವರಿಗೆ ಪಾಪ ಮಾಡಿ ಪಶ್ಚಾತ್ತಾಪಪಟ್ಟು ದೇವರಲ್ಲಿ ಬಂದಾಗ ದೇವರು ಅವ್ರನ್ನ ಕ್ಷಮಿಸಿದ್ದನ್ನು ನಾವು ನೋಡ್ತೇವೆ. ಯೋಸೇಫನ್ನು ಕೂಡ ತನ್ನ ತಮ್ಮಂದಿರು ಆತನನ್ನು ದ್ವೇಷಿಸಿದರು. ಆತನನ್ನು ಅವನು ಬೇಡ ನಮಗೆ ಅಂತೇಳಿ ಅವನನ್ನು ಸಾಯಿಸ್ಲಿಕ್ಕೂ ಅವನನ್ನು ಬಾವಿಯಲ್ಲಿ ಎತ್ತಾಕಲಿಕ್ಕೆ ಅವನಿಗೆ ನೋಡಿದ್ರು. ಮತ್ತು ಅವನನ್ನು ಈಜಿಪ್ಟವ್ರಿಗೆ ಅಂದರೆ ಐಗುಪ್ತ ದೇಶದವ್ರಿಗೆ ಅವನ್ನ ಮಾರಿಬಿಟ್ರು. ಆದರೆ ಹಾಗೆ ಮಾರಿದ್ರು, ಬಟ್ ಆದರೂ ಅವನ ಮೇಲೆ, ಅವರ ತಮ್ಮಂದ್ರ ಮೇಲೆ ಅವನಿಗೆ ಕೋಪ ಇರಲಿಲ್ಲ. ಅವನು ಒಂದು ಐಗುಪ್ತ ದೇಶದಲ್ಲಿ ಒಂದು ಸರ್ವಾಧಿಕಾರಿಯಾಗಿದ್ದ. ಮತ್ತು ಅವನಿಗೆ ಅಲ್ಲಿ ಒಂದೇ ಒಳ್ಳೆ ಸ್ಥಾನ ಸಿಕ್ತು. ಅವನು ಮಾಡಿದ ತಪ್ಪಕ್ಕೆ ಜೈಲಿಗೆ ಹೋದ, ಆದರೂ ಅವನ ಕೋಪ ಬರಲಿಲ್ಲ. ಮತ್ತು ರಾಜನು ಅವನು ತಪ್ಪಿಲ್ಲ ಅಂತ ತಿಳಿದುಕೊಂಡ ಮೇಲೆ ಆತನನ್ನು ಸರ್ವಾಧಿಕಾರಿಯನ್ನಾಗಿ ಮಾಡ್ತಾನೆ. ಯಾವಾಗ ಇವರಿದ್ದ ಸ್ಥಳದಲ್ಲಿ ಬರಗಾಲ ಬರ್ತದೆಯೋ ಆಗ ಒಂದು ಐಗುಪ್ತ ದೇಶಕ್ಕೆ ಹೋದಾಗ ಅವರ ತಮ್ಮಂದಿರನ್ನು ಅವನು ಕಂಡು ಹಿಡಿದು ಅವ್ರಿಗಾಗಿ ಎಷ್ಟೊಂದು ಅಳ್ತಾನೆ. ಅವನು ಎಷ್ಟೊಂದು 10 ಕಣ್ಣೀರಿಡ್ತಾನೆ. ಆವಾಗ ಅವನೇ ಹೋಗಿ ಹೇಳ್ತಾನೆ, ನೀವು ನನ್ನ ತಮ್ಮಂದಿರು ಅಂತ ಹೇಳಿ. ಆ ರೀತಿಯಲ್ಲಿ ಅವ್ರ ಮೇಲೆ ದ್ವೇಷ ಕಾರಲಿಲ್ಲ. ನನ್ನನ್ನು ಹಿಂಸೆ ಮಾಡಿದ್ರು, ದ್ವೇಷ ಮಾಡಿದ್ರು, ನನ್ನನ್ನು ಬಾವಿಯಲ್ಲಿ ಎತ್ತಾಕಿದ್ರು, ನನ್ನ ತಂದೆಯಿಂದ ದೂರ ಮಾಡಿದ್ರು ಅಂತ ಹೇಳಿ ಅವ್ರ ಮೇಲೆ ದ್ವೇಷ ಕಾರಲಿಲ್ಲ. ಯೋಸೇಫನು ಅವ್ರನ್ನ ಕ್ಷಮಿಸಿದ್ನು. ಅದೇ ರೀತಿಯಲ್ಲಿ ನಮಗೆ ಕ್ಷಮಿಸುವಂಥ ಗುಣ ನಮಗೆ ಇರಬೇಕು. ಯೇಸು ಸ್ವಾಮಿನ ನಾವು ಅನುಸರಿಸುವುದಾದರೆ ನಾವು ಯೇಸು ಸ್ವಾಮಿಯಲ್ಲಿರುವ ಗುಣಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಇಲ್ಲಾಂದರೆ ಯೇಸು ಸ್ವಾಮಿ ಹಾಗೆ ಯೇಸು ಸ್ವಾಮಿ ಮಕ್ಕಳಾಗಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಅನೇಕ ಒಳ್ಳೆಯ ಒಳ್ಳೆಯ ವಿಷಯಗಳನ್ನು ನಮಗೆ ದೇವರು ಸತ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದರ ಪ್ರಕಾರ ನಡೀಲಿಕ್ಕೆ ದೇವರು ನಮಗೆ ತಾಳ್ಮೆಯನ್ನು ದೇವರು ಕೊಡಲಿ. ಮತ್ತು ತಾಳಿಕೊಳ್ಳುವ ಶಕ್ತಿ, ಬಲವನ್ನು ದೇವರು ಕೊಡ್ತಾನೆ. ಮತ್ತು ನಮ್ಮನ್ನು ದ್ವೇಷಿಸುವವರನ್ನು ನಾವು ಪ್ರೀತಿಸಬೇಕಂತೆ. ನಿಮ್ಮ ನೆರೆಯವರನ್ನು ನಿಮ್ಮ ಹಾಗೆ ಪ್ರೀತಿಸಿರಿ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿರಿ ಅಂತ ದೇವರು ನಮಗೆ ಹೇಳ್ಕೊಡೋನಾಗಿದ್ದಾನೆ. ನಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ನಮ್ಮನ್ನು ಈ ಲೋಕದಲ್ಲಿ ನೋಡುವಾಗ ಅನೇಕರು ಹಿಂಸೆ ಪಡಿಸೋರಾಗಿರ್ತಾರೆ, ಮಾತಿನಲ್ಲಿ ಹಿಂಸೆ ಪಡಿಸೋರ್ತಾ ಇರ್ತಾರೆ, ಮತ್ತು ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ಹಿಂಸೆ ಪಡಿಸ್ತಾ ಇರ್ತಾರೆ. ಅನೇಕರು ಹಿಂಸೆಗೊಳಗಾಗಿರ್ತಾರೆ. ಅನೇಕ ದೇಶಗಳು ಕೂಡ ಹಿಂಸೆಗೊಳಗಾಗಿರ್ತಾರೆ ಯೇಸು ಸ್ವಾಮಿನ ನಂಬಿರೋರು. ಹಾಗಾಗಿ ನಾವು ಅಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಹಿಂಸೆ ಪಡಿಸೋರಿಗೋಸ್ಕರ. ಮತ್ತು ನಮ್ಮ ವೈರಿಗಳನ್ನು ನಾವು ಪ್ರೀತಿಸಬೇಕು. ಯಾಕಂದರೆ ಅವ್ರಿಗೆ ದೇವ್ರ ಬಗ್ಗೆ ಗೊತ್ತಿಲ್ಲ. ಅವ್ರಿಗೆ ಈ ರೀತಿ ನಾವು ನಂಬಿದ ಪ್ರಕಾರ ಅವರು ನಂಬಿಕೊಂಡ್ರೆ
ಅವರು ಯಾರನ್ನೂ ಹಿಂಸೆ ಪಡಿಸುವುದಿಲ್ಲ, ಅವ್ರಿಗೆ ದೇವ್ರ ಬಗ್ಗೆ ಗೊತ್ತಿರುವುದಿಲ್ಲ. ನಾವು ಕ್ಷಮಿಸುವಾಗ, ತಾಳ್ಮೆಯಿಂದಿರುವಾಗ, ದೇವರ ಗುಣಗಳನ್ನು ನಾವು ಬೆಳೆಸ್ಕೊಂಡಾಗ ನಮ್ಮಲ್ಲಿ ಆ ಒಂದು ಗುಣಗಳನ್ನು ನೋಡಿ ಅವರು ಕಲಿಯೋಕ್ಕೆ, ದೇವ್ರ ಕಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವ್ರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ, ಇದರಂತೆ ದೇವರು ನಮ್ಮೊಬ್ಬೊಬ್ಬರನ್ನು ನಡೆಸಲಿ. ಪರಿಶುದ್ಧನಾದ ಯೇಸು ಸ್ವಾಮಿ, ನಿನ್ನ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಒಳ್ಳೆಯ ವಾಕ್ಯಗಳೊಂದಿಗೆ ನಮ್ಮನ್ನು ನೀನು ಎಚ್ಚರಿಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಿನ್ನನ್ನು ನಾವು ಅನುಸರಿಸುವಾಗ ಸ್ವಾಮಿ, ನಿನ್ನಲ್ಲಿರುವಂಥ ಸ್ವಾಮಿ ಅಪ್ಪ ಸ್ವಭಾವಗಳನ್ನು ನೀನು ಹೇಳಿಕೊಟ್ಟ ಎಲ್ಲ ಒಳ್ಳೆಯ ವಿಷಯಗಳ ಪ್ರಕಾರ ನಾವು ನಡೆದಿಯಾದರೆ ಸ್ವಾಮಿ, ನಿನ್ನ ಮಕ್ಕಳಾಗೋದಕ್ಕೆ ಸ್ವಾಮಿ ನಮಗೆ ಅಧಿಕಾರ ಉಂಟು. ಕರ್ತನೇ, ನಮ್ಮನ್ನು ಮಕ್ಕಳಾಗಿ ಆರಿಸ್ಕೊಳ್ತೀಯ ರಾಜ ಸ್ವಾಮಿ. ಕರ್ತನೇ, ಯಾವುದೇ ಒಂದು ತಡೆ ಇಲ್ಲದೆ ನಮ್ಮನ್ನು ನೀನು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗುವನಾಗಿದೆಯಾ ಸ್ವಾಮಿ. ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಅನೇಕರು ಶತ್ರುಗಳಿರ್ತಾರೆ, ನಮ್ಮನ್ನು ದ್ವೇಷ ಮಾಡೋರು ಇರ್ತಾರೆ ಸ್ವಾಮಿ. ಕರ್ತನೆ, ನಮ್ಮನ್ನು ನೋಡೋಕ್ಕೆ ನಮ್ಮನ್ನು ನೋಡಿದರೆ ಆಗೋದಿಲ್ಲ ಅಂಥವರು ಎಲ್ಲ ಇರ್ತಾರೆ ಸ್ವಾಮಿ. ಅಂಥವ್ರ ಜೊತೆ ನಾವು ಜೀವಿಸುವಾಗ ಸ್ವಾಮಿ ಕರ್ತನೆ, ನಮಗೆ ಮುಖ್ಯವಾಗಿ ಕ್ಷಮಿಸುವಂಥ ಗುಣ ನಮಗೆ ಕೊಡ್ರಿ ದೇವರೇ. ಅಪ್ಪ, ನಾವು ಹೊರಗಡೆ ಮಾತ್ರ ಅಲ್ಲ, ನಮ್ಮ ಕುಟುಂಬಗಳಲ್ಲಿ ಕೂಡ ನಮ್ಮವರೇ ನಮ್ಮನ್ನು ಶತ್ರುಗಳಾಗಿ ನೋಡ್ತಾ ಇರ್ತಾರೆ ಸ್ವಾಮಿ. ನಮಗೆ ಸ್ವಾಮಿ ಯಾರ ಮೇಲೆಯೂ ವಿರೋಧ ಬೇಡ ಸ್ವಾಮಿ ದೇವರೇ. ಅಪ್ಪ, ಎಲ್ಲರನ್ನೂ ನಾವು ಕ್ಷಮಿಸ್ಕೊಳ್ಬೇಕು. ಯಾಕಂದರೆ ಸ್ವಾಮಿ, ನಾವು ಹೇಳಿಕೊಳ್ಳುವಷ್ಟು ನಾವು ಪರಿಶುದ್ಧರಲ್ಲ ಸ್ವಾಮಿ. ನಿನ್ನ ಮುಂದೆ ನಾವು ಬಂದಾಗ ನಾವು ಪಾಪಿಗಳ ರಾಜ್ಯ ದೇವರೇ. ನಮ್ಮ ಪಾಪಗಳನ್ನು ಕ್ಷಮಿಸಬೇಕಾದ್ರೆ ನಾವು ಇತರರ ಪಾಪಗಳನ್ನು, ಅಪರಾಧಗಳನ್ನು ಕ್ಷಮಿಸಬೇಕು ಸ್ವಾಮಿ. ಹಾಗಾಗಿ ಕರ್ತನೆ, ಈ ವಾಕ್ಯಗಳ ಮೂಲಕ ನೀವು ಮಾತನಾಡಿದ್ದಕ್ಕಾಗಿ ಮತ್ತೊಂದು ಆವರ್ತಿ ನಿಮಗೆ ಸ್ತೋತ್ರ ಹೇಳುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆ, ಆಮೇನ್. ಥ್ಯಾಂಕ್ ಯು. ಈ ವಾಕ್ಯಗಳ ಮೂಲಕ ದೇವರು ನಮ್ಮನ್ನು ಎಚ್ಚರಿಸೋದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಮತ್ತು ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ.